ಗ್ರಾಮ ಪಂಚಾಯತ್ ಯಾವ ಏರಿಯಾ BBMPಗೆ ಸೇರಿದೆ ಅವರು ಪಂಚಾಯತಲ್ಲಿ ಕಟ್ಟಲೇಬಾರ್ದು ಬಟ್ ಅವ್ರು ಕೊಡ್ಬೇಕಲ್ವ ಅಟ್ಲೀಸ್ಟ್ ಈ ಥರ ಹೋಗಿ ಅಂತಾನೂ ಅವ್ರು ಹೇಳ್ತಾ ಇದ್ದಾರೆ. ಆಯ್ತಮ್ಮ, ಸ್ವಲ್ಪ ಡೀಟೇಲ್ಸ್ ತಗೊಂಡು ಬನ್ನಿ. ನಮ್ಮ ಕ್ಲಾರಿಟಿ ಬಂದುಬಿಟ್ರೆ ನಮ್ಮ ಯಾ ಸರ್, ಯು ಆಲ್ರೆಡಿ ಆ ಸರ್ ನೀವು ಸಹ ಪ್ರಶ್ನೆ ಕೇಳಿದ್ದೀರಲ್ಲ, ಬೇರೆ ಯಾರಿದ್ದಾರಾ? ಹಾಂ ಹೇಳಿ ಸರ್. ಒನ್ ಟೈಮ್ ಸೆಟಲ್ಮೆಂಟ್ OTS ಕೊಟ್ಟಿದ್ದೀರಿ, ರಿಲ್ಯಾಕ್ಸೇಷನ್ ಇನ್ಕ್ರೀಸ್ ಏನಾಯ್ತು ನಿಮಗೆ? ಪ್ರಾಪರ್ಟಿ ಟ್ಯಾಕ್ಸ್ ಒನ್ ಟೈಮ್ ಸೆಟಲ್ಮೆಂಟಲ್ಲಿ ನಮಗೆ ಲಾಸ್ಟ್ ಇಯರ್ 1277 ಕೋಟಿ, ಆಲ್ಮೋಸ್ಟ್ 1300 ಕೋಟಿ ರೂಪಾಯಿ ಅದರಿಂದ ಸಂಗ್ರಹಿಸಿದ್ದೀವಿ. 1850 ಕೋಟಿ ಬಾಕಿ ಟೋಟಲ್ ಇದ್ದರೆ ಅದರಲ್ಲಿ ಸುಮಾರು 1300 ಕೋಟಿ ಚಿಲ್ಲರೆ ರಿಕವರ್ ಆಗಿದೆ. ಬಟ್ ನೀವು ಎಕ್ಸ್ಟೆಂಡ್ ಮಾಡ್ಕೊಂತ ಹೋಗೋದು ಇದು ಕಂಟಿನ್ಯೂ ಆಗ್ತಿದೆ? ಇಲ್ಲ ಮುಗಿದಿದ್ದೀವಿ. 31st ಮಾರ್ಚಲ್ಲಿ ಮುಗಿದಿದ್ದೀವಿ ಸರ್. ಕಂಪ್ಲೀಟಾಗಿ ಬಂದಿಲ್ಲ, ಸುಮಾರು 40% ಬಂದಿದೆ. ಯಾಕಂದರೆ ಗೌರ್ಮೆಂಟಲ್ಲಿ ಅವರಿಗೆ ಪರ್ಮಿಷನ್ ಪಡೆಯೋದಕ್ಕೆ ಲೇಟ್ ಆಗುತ್ತದೆ. Acha, ಇದು ಬರೋದು ಬಾಕಿ. Okay, after you finish, I just want to clarify one thing. We are regarding potholes, don't take the point regarding there are only 812 potholes. I think that is also factual error on our side. So I think you just consider it. We are tackling as of now 1305 potholes from our side. 1300 potholes is what we are planning. We are tackling from our side. As they come in, more they come in, we will keep taking it forward. I'm not going to say that the complete list of potholes 812. I withdraw my point on that. I am just correcting it. We are tackling close to 1300 now. ಇಲ್ಲ, ನಾನು ಫ್ಯಾಕ್ಚುಯಲ್ ಎರರ್ ಹೇಳಿದ್ದು ಅದು ಕರೆಕ್ಟ್. ಅಚ್ಚಾ, ನಾನು ಇಷ್ಟೇ ಹೇಳಿದ್ದು ಪಾಟ್‌ಹೋಲ್ಸ್ ಬಗ್ಗೆ ನಾನು ಹೇಳುವಾಗ 800 ಮಾತ್ರ ಇದೆ ಅಂತ ಹೇಳಿಬಿಟ್ಟು ಐ ಥಿಂಕ್ ಐ ವಾಸ್ ಗಿವಿಂಗ್ ಅ ರಾಂಗ್ ಇನ್ಫಾರ್ಮೇಷನ್ ಅಟ್ ಇನಿಷಿಯಲ್ ಸ್ಟೇಜಸ್. ಅದಕ್ಕೆ ಆ್ಯಕ್ಚುಲಿ ನಮ್ಮ ಪಾಯಿಂಟ್ ವಾಟ್ ಐ ವಾಂಟೆಡ್ ಟು ಸೇ ಇಸ್, ನಾವು ಈಗ 1300 ಪಾಟ್‌ಹೋಲ್ಸ್ ಈಗಾಗಲೇ ಟ್ಯಾಕಲ್ ಮಾಡಲಿಕ್ಕೆ ನಮ್ಮ ಎಲ್ಲ ಝೋನ್ಸ್ನಲ್ಲಿ ಈಗಾಗಲೇ ಕ್ರಮ ತಗೊಳ್ತಾ ಇದ್ದೇವೆ. ಇನ್ನು ಮುಂದೆ ಜಾಸ್ತಿ ಮಾಡ್ತಾ ಇರ್ತಾರೆ, ಆ್ಯಸ್ ಎನ್ ನಂದೆ ಕಮ್ ಬರ್ತಾ ಇರುವಾಗ ಮಾಡ್ತಾ ಇರ್ತೀವಿ. ಫುಟ್ಪಾತ್ನಲ್ಲಿ ನಾವು ನೋಡಿದ ಪ್ರಕಾರ ಬಹುತೇಕ ನಾವು ಎಲ್ಲ ನಮ್ಮ ಝೋನಲ್ ಕಮಿಷನರ್ಸಿಗೆ ಇದೇ ಹೇಳಿದ್ದೀನಿ, ನಮ್ಮ ಯಾರು ಪೆಡೆಸ್ಟ್ರಿಯನ್ಸ್ ಯಾರಿದ್ದಾರೆ ಅವರನ್ನು ನಾವು ಮುಂದುವರಿಸಬೇಕು ಅಂತ ಹೇಳಿ ಒಂದು ಕ್ರಮ ತಗೊಳ್ಬೇಕು, ಅಥವಾ ಇದು ಪುಟ್ ಇಟ್ ಅಟ್ ದ ಸೆಂಟರ್. ಆ ದಿಸೆಯಿಂದ ನಾನು ಈ ಮೆಜೆಸ್ಟಿಕ್ನಲ್ಲಿ ನೋಡುವಾಗ ನಾನು ಕಂಪ್ಲೀಟ್ ವಾಕ್ ವಿಸಿಟ್ ಮಾಡಿದ್ದೆ. ಒಳ್ಳೆ ಫುಟ್ಪಾತ್ ಇದೆ, ಒಳ್ಳೆ ಜಾಗ ಇದೆ, ಮಾತ್ರ ಪೆಡೆಸ್ಟ್ರಿಯನ್ಸು ಕೆಲವು ಜಾಗದಲ್ಲಿ ಬಳಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಕೆಲವು ಜನರು ಅಲ್ಲಿ ಭಾಳ ಗಲೀಜು ಮಾಡಿಟ್ಟಿದ್ದಾರೆ, ಕೆಲವು ಜಾಗದಲ್ಲಿ ಸಿಕ್ಕಾಪಟ್ಟು ವಾಸನೆ, ಕೆಲವು ಜಾಗದಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ ಹಿಂದೆ ಭಾಳ ರಾತ್ರಿ ಅದನ್ನು ಟಾಯ್ಲೆಟ್ ಆಗಿ ಉಪಯೋಗ ಮಾಡಿಬಿಟ್ಟು ಅದನ್ನು ಗಲೀಜು ಮಾಡಿಬಿಟ್ಟಿದ್ದಾರೆ. ನಮಗೆ ಕ್ಲಾರಿಟಿ ಇಲ್ಲ ಇದನ್ನು ಹೇಗೆ ಟ್ಯಾಕಲ್ ಮಾಡಿ. ಕೆಲವುದು ಅರ್ಬನ್ ಡಿಸೈನ್ ಸೊಲ್ಯೂಷನ್ಸ್, ಕೆಲವು ಜಾಗದಲ್ಲಿ ನಾವು ಸ್ವಂತ ಚಿಕ್ಕ ಪುಟ್ಟ ಖರ್ಚು ಮಾಡಿಬಿಟ್ಟು ರಿಪೇರ್ ಮಾಡೋದು, ಕೆಲವು ಜಾಗದಲ್ಲಿ ಸ್ವಲ್ಪ ಪೇಂಟಿಂಗ್ ಮಾಡ್ಬೋದು. ನಾವು ಈ ಜಾಗ ಜನರಿಗೋಸ್ಕರ ಉಪಯೋಗ ಮಾಡಲಿಕ್ಕೆ ಏನು ಮಾಡ್ಬೋದು, ಬೇರೆ ಬೇರೆ ಇಲಾಖೆಯು ಸಹ ಅವರದ್ದು ಜಾಗ ಇದ್ದರೆ ಅದನ್ನು ಹೇಗೆ ಬ್ಯೂಟಿಫಿಕೇಷನ್ ಮಾಡಿದರೆ ಬಹುತೇಕ ಭಾಳ ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಕಾಣಲಿಕ್ಕೆ ವ್ಯವಸ್ಥೆ ಇದೆ. ಇನ್ನೊಂದು ವಾರ ಬಿಟ್ಟು ನೀವು ನೋಡಿ, ನಮ್ಮ ವಿಕಾಸ್ ಅವರು ಅದರ ಬಗ್ಗೆ ಸ್ಪೆಷಲ್ ಸ್ಪೆಷಲ್ ಕಮಿಷನರ್ ಇದ್ದಾರೆ, ಅವರಿಗೆ ಕಾನ್ಫಿಡೆನ್ಸ್ ಇದೆ, ಈಗ ಅದನ್ನು ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್ ಮಾಡಲಿಕ್ಕೆ ಚಾನ್ಸ್ ಇದೆ. ಬಾಬುಸಾಬ್ ಪಾಳ್ಯದಲ್ಲಿ ಅಕ್ರಮ ಕಟ್ಟಡದಿಂದ 8 ಜನ ಮೃತಪಟ್ಟಿದ್ರು. ಅದಾದ ನಂತರ BBMP ತಕ್ಷಣ ಎಚ್ಚೆತ್ತುಕೊಂಡು ನಾವು BBMP ನಡೆದ ಸರ್ವೆ ಮಾಡ್ತೀವಿ, ಎಷ್ಟು ಕಟ್ಟಡಗಳಿವೆ ಅಕ್ರಮವಾಗಿ ಕಂಡುಬಂದಿವೆ ಅವನ್ನೆಲ್ಲ ನಾವು ಡೆಮೊಲಿಷನ್ ಮಾಡ್ತೀವಿ ಅಂತ ಹೇಳಿದ್ರು. 400ಕ್ಕೂ ಹೆಚ್ಚು ಅಕ್ರಮ ಕಟ್ಟಡಗಳು ಪತ್ತೆ ಆಗಿದ್ವಿ. ನಾವು ಒಂದು ವಾರ ನೋಟಿಸ್ ಕೊಟ್ಟಿದ್ವಿ, ಏನಾದರೂ ಓನರ್ಗಳು ತೆರವು ಮಾಡಲಿಲ್ಲ ಅಂದರೆ ನಾವೇ ಖುದ್ದಾಗಿ ಹೋಗಿ ಧ್ವಂಸ ಮಾಡ್ತೀವಿ ಅಂತ ಹೇಳಿದರು. ಎಷ್ಟು ಕಟ್ಟಡಗಳನ್ನ ಧ್ವಂಸ ಮಾಡಿದ್ರು ಸರ್? ಅದರ ಬಗ್ಗೆ ಈಗಾಗಲೇ ನಾನು ಪರಿಶೀಲನೆ ಮಾಡ್ತಿದ್ದೀನಿ, ಈಗ ನನಗೆ ಹೇಳಿಕ್ಕೆ ಬರ್ತಾ ಇಲ್ಲ. ನಾನು ಅದ್ರ ಬಗ್ಗೆ ಪರಿಶೀಲನೆ ಮಾಡಿಬಿಟ್ಟು ನಿಮಗೆ ಮತ್ತೆ ಹೇಳ್ತೀನಿ. ಎಲ್ಲ ಕಮಿಷನ್ ಎಲ್ಲ ಇದೇ ಥರ ಹೇಳ್ತಾರೆ ಸರ್, ಬೇರೆ ಏನು ಇಲ್ಲ ಸರ್. ಟನಲ್ ರೋಡ್ ಏನು ಸರ್ ಅಪ್ಡೇಟ್? ಟನಲ್ ರೋಡ್ ಏನು ಅಪ್ಡೇಟ್ ಸರ್? ಟನಲ್ ರೋಡ್ ಆಯ್ತು ಸರ್, ಇನ್ನೂ ಒಂದು 10 ದಿನ ಸುರಂಗ ಮಾರ್ಗ ನಿಮ್ಮ ಹತ್ರ ಮಾಹಿತಿ ಯಾವ ರೀತಿ ಕೆಲಸ ಮಾಡ್ತಾರೆ ಎಲ್ಲೇ ಇರಲಿ ತೊಂದರೆ ಇಲ್ಲ. ಕೆಳಗಡೆ ಅಧಿಕಾರಿಗಳಿರ್ತಾರಲ್ಲ, ಸ್ವಲ್ಪ IAS ಇಂದ ಕೆಳಗಡೆ ಇದು ನಂತರ ಇತ್ತು ಇದು ನಾನು ಸ್ವಲ್ಪ ಐ ಹ್ಯಾವ್ ಟು ಸೇ, ಇದು ನಾನು ಎಕ್ಸ್ಪ್ಲೈನ್ ಮಾಡುವಾಗ ನಿಮ್ಮ ಜೊತೆಗೆಲ್ಲ ನೀವು ಭಾಳ ನೀವು ನಮಗೆ ಹೆದರಿಸ್ತಾ ಇದ್ದೀರ, ಅದಕ್ಕೆ ನಾವು ಏನೋ ಉತ್ತರ ಕೊಟ್ಟಿದ್ದೆ ಅಲ್ವಾ? ಆಯ್ತಪ್ಪ, but point is that we
I just wanted to clarify on the position because I should not give a wrong statement to Yes, public. sir. Sir, what is the update on Tunnel Road, sir? Yeah. ಇಷ್ಟೊಂದೆಲ್ಲ ಕಂಪ್ಲೇಂಟ್ಸ್ ಬಂದಿದೆಯಲ್ಲ ಇವಾಗ ನೀವು 3 ವರ್ಷ ಹಿಂದೆ ತುಷಾರ್ಗಿರಿನಾಥ್ ಅವ್ರ ಕಮಿಷನ್ ಇದು ಮಾಡಿದ್ರಲ್ಲ, ಇಷ್ಟು ಸಾಲು ನಿಮ್ಮ ಮುಂದೆ ಕಂಪ್ಲೇಂಟ್ ಬರ್ತಾ ಇದೆ. ಹಾಗಾಗಿ ತುಷಾರ್ಗಿರಿನಾಥ್ ಅವ್ರು ಏನು ಕೆಲಸ ಮಾಡಿರುತ್ತೆ ಏನಂತ ತಾವು ಹೇಳ್ತೀರಾ ಸರ್? ಕಮಿಷನ್ಗೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ಗಳು ಸಾಹೇಬ್ರು ಹೋಗಿದ್ದಾರೆ, ಸಾಹೇಬ್ರು ದಟ್ ಸಮ್ ಫ್ಯಾಂಟಾಸ್ಟಿಕ್ ವರ್ಕ್. ಅದನ್ನು ನಾವು ಮುಂದುವರಿಸಿದ್ರೆ ನಾವು ಸಾಕಷ್ಟು ಕೆಲಸ ಮಾಡ್ಬೋದು. ಖಂಡಿತ ಅವರು ಏನು ದಾರಿ ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ನಾವು ಕೆಲಸ ಮಾಡ್ತೀವಿ. ಎಷ್ಟು ಪತ್ತೆ ಮಾಡಿ ಇದು See, my major point is this. There are now a vision ಅಲ್ಲಿ there is already a vision described by government, and then there is also talking about the brand Bangalore, which has got some 5 or 6 important components. ಅದರ ಅನುಗುಣವಾಗಿ ಅದರ ಆಧಾರದ ಮೇಲೆ ನಮ್ಮ BBMPಯಲ್ಲೂ ಏನೆಲ್ಲ ಕೆಲಸ ಮಾಡ್ಬೋದು, ವಾಟ್ ಈಸ್ ಇಟ್ ದಟ್ ವಿ ಶುಡ್ ಡೂ ವಿದಿನ್ ದಟ್ ಹೋಲ್ ಕಂಪೋನೆಂಟ್ is something we have to really make it. We have to provide the best facilities to our citizens. ಅದೇ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ನಮ್ಮ ಬೇಸಿಕ್ ಕೆಲಸ ಏನಿದೆ ಅದನ್ನು ಸಹ ಭಾಳ ಎಫಿಷಿಯೆಂಟಾಗಿ ಕೆಲಸ ಮಾಡಬೇಕು. ಈಗಾಗಲೇ ಅದಕ್ಕೆ ನಾವು ಏನು ನಿರ್ದೇಶನ ಮಾಡಿದ್ದೇವೆ, ಎಲ್ಲಿ ನೀವು ರಸ್ತೆಯಲ್ಲಿ ಹೋಗ್ತೀರಿ ಅದನ್ನು ನೀವು ಪಾಟ್ ಹೋಲ್ಸ್ ಇರಬಾರ್ದು ಅಂತ ಹೇಳಿಬಿಟ್ಟು ನೀವು ಹೇಳ್ತಾ ಇದ್ದೀರಿ. ಅದನ್ನು ನಾವು ಅದರ ಬಗ್ಗೆ ತೀರ್ಮಾನ ಮಾಡ್ತಿದ್ದೇವೆ. ಎರಡನೇದು, ನಮಗೆ ಫ್ಲಡ್ಡಿಂಗ್ ಆಗಬಾರ್ದು. ನಮ್ಮ ಫುಟ್ಪಾತ್ ಶುಡ್ ಬಿ ಯೂಸಬಲ್, ಪೀಪಲ್ ಶುಡ್ ಬಿ ಏಬಲ್ ಟು ವಾಕ್ ಪ್ರಾಪರ್ಲಿ, ಲೈಟಿಂಗ್ ಚೆನ್ನಾಗಿರಬೇಕು, ನಮ್ಮ ಬ್ಲ್ಯಾಕ್ ಸ್ಪಾಟ್ಸ್ ಎಲ್ಲ ಮತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಎಲ್ಲ ಕಂಟ್ರೋಲ್ನಲ್ಲಿ ಇರಬೇಕು ಅಂತ ಹೇಳಿ ಈ 5 ಮಾರ್ಗದಲ್ಲಿ ನಾವು ಈ ಬೇಸಿಕ್ ಕೆಲಸ ಮಾಡಿದರೆ ಆಟೋಮ್ಯಾಟಿಕ್ಲಿ ದರ್ ವಿಲ್ ಬಿ ಅ ಗ್ರೇಟ್ ಚೇಂಜ್ ಇನ್ ದ ವೇ ದ ಸಿಟಿ ಇಸ್ ಡನ್. ಇನ್ ದಿಸ್ ಕನೆಕ್ಷನ್ ಈಗಾಗಲೇ 1 ತಿಂಗಳಿಂದ ಕಂಪ್ಲೀಟ್ ಕ್ಲೀನಿಂಗ್ ಡ್ರೈವ್ ಮಾಡಿದ್ದೇವೆ. ವಿ ವಿಲ್ ಇಂಟೆನ್ಸಿಫೈ ಇಟ್ ಓವರ್ ದ ನೆಕ್ಸ್ಟ್ 1 month. ದ ಐಡಿಯಾ ಇಸ್ wherever there is something which looks very dirty, etc., either we will issue notice to the concerned landowners, or if it is a public authority, we will ask them to clean it up.